ಕನ್ನಡ ಚಿತ್ರರಂಗಕ್ಕೆ ಆ ಕಾಲಕ್ಕೆ ಒಂದು ಹೊಸತನ ಬೇಕಿತ್ತು. ಅದೇ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪೈಪೋಟಿಯೂ ಹೆಚ್ಚಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಹೊಸ ರೀತಿಯ ಸಿನಿಮಾ ಸಂಗೀತ ಸಾಹಿತ್ಯಗಳನ್ನು ನೀಡೋದಕ್ಕೆ ನಿರ್ದೇಶಕರು ನಿರ್ಮಾಪಕರು ಹರಸಾಹಸ ಪಡ್ತಿದ್ದ ಸಮಯವದು. ಸಂಗೀತ ಸಾಹಿತ್ಯಕ್ಕೆ ಬಹಳ ಬೇಡಿಕೆ ಇದ್ದಂಥ ಕಾಲವದು. ಅದೇ ಸಮಯದಲ್ಲಿ ಚಿತ್ರರಂಗದಲ್ಲಿ ಭದ್ರವಾಗಿದ್ದ ಘಟಾನುಘಟಿ ಸಂಗೀತ ನಿರ್ದೇಶಕರುಗಳ ಪಟ್ಟಿಗೆ ನವ ಸಂಗೀತ ನಿರ್ದೇಶಕನೊಬ್ಬನ ಆಗಮನವಾಗತ್ತೆ. ಅವರ ಸಂಗೀತ ಸಾಹಿತ್ಯದ ಶೈಲಿಯನ್ನು ಕಂಡವರು ಇದು ಸಾಹಿತ್ಯನ ಅಂತ ಆಡಿಕೊಳ್ತಾರೆ. ಇಂಟ್ರೆಸ್ಟಿಂಗ್ ಏನಂದರೆ ಆಡಿಕೊಂಡವರೇ ನಂತರ ಹಾಡಿ ಹೊಗಳುವಂತೆ ಮಾಡ್ತಾರೆ ನಾದ ಬ್ರಹ್ಮ ಹಂಸಲೇಖ. ಹಂಸಲೇಖ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲೂ ಸಂಗೀತ ಕ್ಷೇತ್ರಕ್ಕೆ ಮಹಾ ಕೊಡುಗೆ ಅಂದರೆ ಆ ಮಾತು ತಪ್ಪಾಗೋಲ್ಲ. ಕನ್ನಡ ಚಿತ್ರರಂಗ ಕಂಡಂತಹ ಮಹೋನ್ನತ ಸಂಗೀತ ನಿರ್ದೇಶಕರುಗಳಲ್ಲಿ ಇವರು ಕೂಡ ಒಬ್ಬರು. 80ರ ದಶಕದ ನಂತರ ಚಿತ್ರರಂಗದಲ್ಲಿ ಸಂಗೀತದ ದಿಕ್ಕನ್ನೇ ಬದಲಿಸಿದ ಕಲಾ ತಪಸ್ವಿ ಹಂಸಲೇಖ. ಹಂಸಲೇಖ ಅವರಿಗೆ ಬಾಲ್ಯದಿಂದಲೂ ಸಂಗೀತ ಅಂದರೆ ಪ್ರೀತಿ. ಸಂಗೀತ ಸಾಹಿತ್ಯದ ಮೇಲೆ ಅವರಿಗಿದ್ದ ಒಲವೇ ಅವರನ್ನ ಸಂಗೀತ ಲೋಕದ ಬ್ರಹ್ಮನನ್ನಾಗಿಸಿದ್ದು. ನಿಜ ಹೇಳಬೇಕು ಅಂದರೆ ಅವರು ಹಂಸಲೇಖ ಅಂತ ಕರೆಸ್ಕೊಂಡಿದ್ದೇ ವಿಶೇಷ. ಅವರ ನಿಜವಾದ ಹೆಸರು ಗೋವಿಂದರಾಜು ಗಂಗರಾಜು ಅಂತ. ಆದರೆ 3-4 ದಶಕಗಳಿಂದ ಕನ್ನಡ ಸಿನಿಮಾಗಳನ್ನು ನೋಡಿಕೊಂಡು ಬಂದವರ ಎದುರು ಹೋಗಿ ಗೋವಿಂದರಾಜು ಅಂದರೆ ಯಾರೊಬ್ಬರು ಗುರುತಿಸೋದಿಲ್ಲ. ಯಾಕಂದರೆ ಆ ಗೋವಿಂದರಾಜುವೇ ಹಂಸಲೇಖರಾಗಿ ಫೇಮಸ್ ಆಗಿದ್ದು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ. ಹಂಸಲೇಖ ಅವರ ಬಾಲ್ಯ ಜೀವನವನ್ನ ನೋಡೋದಾದ್ರೆ ಅವರು 1951 ಜೂನ್ 6ರಂದು KH ಗೋವಿಂದರಾಜು ಹಾಗೂ ರಾಜಮ್ಮ ದಂಪತಿಗೆ 7ನೇ ಮಗನಾಗಿ ಜನಿಸಿದ್ರು. ಹುಟ್ಟಿದ್ದು ಬೆಂಗಳೂರಿನಲ್ಲೇ. ಬೆಂಗಳೂರಿನ ಅಕ್ಕಿಪೇಟೆಯ ಸಮೀಪದ ತುಳಸಿಕಟ್ಟೆಯೇ ಹಂಸಲೇಖ ಅವರ ಜನ್ಮಸ್ಥಳ. ಅಮ್ಮ ಊರೇನೇ ಅಂದರು. ಹಂಸಲೇಖ ಅವರ ಮನೆಯಲ್ಲಿ ಅವರನ್ನ ಸೇರಿಸಿ 7 ಮಕ್ಕಳು, ಜೊತೆಗೆ ಅಪ್ಪ ಅಮ್ಮ ಎಲ್ಲರೂ ಸೇರಿ 9 ಜನರ ಸುಂದರ ಕುಟುಂಬವದು. ತಂದೆ ಗೀತಾ ಪವರ್ ಪ್ರೆಸ್ ಅನ್ನೋ ಹೆಸರಿನ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇದ್ರು. ಅದರಿಂದ ಸಿಗುತ್ತಿದ್ದ ಹಣದಿಂದಲೇ ಇವರ ಕುಟುಂಬ ನಿರ್ವಹಣೆ ಆಗ್ತಾ ಇತ್ತು. ಹಂಸಲೇಖ ಹಾಗೂ ಅವರ ಅಣ್ಣಂದಿರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಪ್ರೆಸ್ನಲ್ಲಿಯೇ ಹೆಚ್ಚು ಕಾಲ ಕಳೀತಾ ಇದ್ರು. ವಿದ್ಯಾಭ್ಯಾಸದ ಜೊತೆಗೆ ತಂದೆಯ ಕೆಲಸಕ್ಕೂ ಸಹಾಯಕ್ಕೆ ನಿಲ್ತಾ ಇದ್ರು. ಅದರಲ್ಲೂ ಹಂಸಲೇಖ ಅವರು ಶಾಲೆಗಿಂತ ಹೆಚ್ಚಿನ ಸಮಯ ಕಳೆದಿದ್ದು ಪ್ರಿಂಟಿಂಗ್ ಪ್ರೆಸ್ನಲ್ಲೇ. ಒಂದರ್ಥದಲ್ಲಿ ಹಂಸಲೇಖ ಬೆಳೆದಿದೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯುವುದಿಲ್ಲ. ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸಗಳ ಮೇಲೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದ ಹಂಸಲೇಖ ಅವರಿಗೆ ವಿದ್ಯಾಭ್ಯಾಸ ಅಂದ್ರೆ ಅಷ್ಟಕ್ಕೆ ಅಷ್ಟೇ. ಓದಿನ ಮೇಲೆ ಅವರಿಗೆ ಹೆಚ್ಚಾಗಿ ಆಸಕ್ತಿ ಇರಲಿಲ್ಲ. ಓದಿನ ಬದಲಿಗೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸಗಳಲ್ಲಿ ಕ್ರಿಯೇಟಿವಿಟಿ ತೋರಿಸ್ತಾ ಇದ್ರು. ಕತೆ, ಕವನ, ಡ್ರಾಮಾಗಳು ಅಂದರೆ ಹಂಸಲೇಖ ಅವರಿಗೆ ತುಂಬಾನೇ ಆಸಕ್ತಿ. ಓದುವುದರಲ್ಲಿ ಹಿಂದಿದ್ರು ಅವರಲ್ಲಿದ್ದ ಪ್ರತಿಭೆಯನ್ನ ಶಾಲೆಯ ಶಿಕ್ಷಕರು ಗುರುತಿಸಿದ್ರು. ನಿಜ ಹೇಳಬೇಕು ಅಂದರೆ ಅವರಲ್ಲಿದ್ದ ಕಲೆಗಳೇ ಮುಂದೊಂದು ದಿನ ಗೋವಿಂದರಾಜು ಅವರನ್ನ ಹಂಸಲೇಖರನ್ನಾಗಿಸಿದ್ದು. ಒಬ್ಬ ಸಂಗೀತ ಸಾಮ್ರಾಟನನ್ನ ನಮಗೆ ಕೊಟ್ಟಿದ್ದು. ಸಂಗೀತವೇ ನನ್ನ ಚಪ್ಪಾಳೆ ನನ್ನ ಹಂಸಲೇಖ ಅವರಿಗೆ ವಿದ್ಯೆಯ ಮೂಲಕ ಸರಸ್ವತಿ ಒಲೆಯದೇ ಇದ್ರೂ ಸಂಗೀತ ಸಾಹಿತ್ಯದ ಮೂಲಕ ಆವರಿಸಿದ್ದಳು. ನಿಜಕ್ಕೂ ಗಂಗರಾಜು ಅವರು ಹಂಸಲೇಖ ಆಗಿ ಬದಲಾಗಿದ್ದೇ ರೋಚಕ. ಸಂಗೀತ ಸಾಮ್ರಾಟ, ನಾದ ಬ್ರಹ್ಮ, ರಾಗ ಬ್ರಹ್ಮ ಈ ಬಿರುದುಗಳನ್ನು ಅಭಿಮಾನಿಗಳೇ ಅವರಿಗೆ ನೀಡಿದ್ದು. ಆದರೆ ಹಂಸಲೇಖ ಅನ್ನೋ ಹೆಸರನ್ನ ಅವರಿಗೆ ಅವರೇ ಕೊಟ್ಕೊಂಡಿದ್ದು. ಆ ಹೆಸರಿನ ಹಿಂದೊಂದು ಕಥೆಯೇ ಇದೆ. ಅದು ಹಂಸಲೇಖ ಅವರ ಶಾಲಾ ದಿನಗಳು. ಎಲ್ಲ ಮಕ್ಕಳಂತೆಯೇ ಇವರು ಕೂಡ ಶಾಲೆಗೆ ಹೋಗಿ ಬರ್ತಾ ಇದ್ರು. ಆದರೆ ಆ ವಯಸ್ಸಿನಲ್ಲೇ ಸಂಗೀತ ಸಾಹಿತ್ಯದ ಗೀಳು ಹುಟ್ಟಿಸಿಕೊಂಡಿದ್ದ ಹಂಸಲೇಖ ಕತೆ ಕವನಗಳನ್ನು ಗೀಚ್ತಾ ಇದ್ರು. 7ನೇ ತರಗತಿಯಲ್ಲಿದ್ದಾಗ ಶಾಲೆಯ ಕಾರ್ಯಕ್ರಮ ಒಂದರ ನಾಟಕದ ಸ್ಕ್ರಿಪ್ಟ್ ಬರೀತಾರೆ. ಆ ನಾಟಕದ ಹೆಸರು ಬೆಳಕಿನ ಮನೆ.
ಆ ನಾಟಕದಿಂದಲೇ ಬಾಲಕ ಗಂಗರಾಜು ಹಂಸಲೇಖ ಆಗಿ ಬದಲಾಗಿದ್ದು. ಓದಿನಲ್ಲಿ ಹಿಂದಿದ್ರೂ ನಾಟಕ ಕವನಗಳನ್ನು ಬರೆಯೋದ್ರಲ್ಲಿ ಹೆಚ್ಚಿನ ಒಲವು ಹೊಂದಿದ್ದ ಗಂಗರಾಜುಗೆ ಅವರ ಗುರುಗಳಾದ ನೀಲಕಂಠಪ್ಪನವರು ನಾಟಕದ ಸ್ಕ್ರಿಪ್ಟ್ ಬರೆಯೋಕೆ ಸ್ವಾನ್ ಕಂಪನಿಯ ಪೆನ್ನನ್ನು ಕೊಟ್ಟಿದ್ರು. ಅದೇ ಲೇಖನಿಯಿಂದ ಬರೆಯುತ್ತಿದ್ದ ಹಂಸಲೇಖ ಅವರಿಗೆ ಕುವೆಂಪು ಅವರಂತೆಯೇ ತಾನು ಒಂದು ಕಾವ್ಯನಾಮವನ್ನು ಇಟ್ಕೊಳ್ಬೇಕು ಅನ್ನೋ ಆಸೆ ಹುಟ್ಟಿತ್ತು. ಅದಕ್ಕಾಗಿಯೇ ಬರಹದ ಕೊನೆಯಲ್ಲಿ ಹಂಸಲೇಖನಿ ಅಂತ ಬರಿತಾ ಇದ್ರು. ಅವರು ಹಂಸಲೇಖನಿ ಅಂತ ಬರೆಯೋಕ್ಕೂ ಒಂದು ಕಾರಣ ಇತ್ತು. ಅದೇನಂದ್ರೆ ಸ್ವಾನ್ ಅಂದ್ರೆ ಕನ್ನಡದಲ್ಲಿ ಹಂಸ ಎಂದರ್ಥ. ಅವರು ಬರೆಯುತ್ತಿದ್ದ ಪೆನ್ ಸ್ವಾನ್ ಕಂಪನಿಯದ್ದಾಗಿತ್ತು. ಹೀಗಾಗಿ ಅವರು ಬರಹದ ಕೊನೆಯಲ್ಲಿ ಹಂಸಲೇಖನಿ ಅಂತ ಬರಿತಾ ಇದ್ರು. ಹೀಗೆ ಇದೇ ಸ್ವಾನ್ ಪೆನ್ನಿನಿಂದ ಬೆಳಕಿನ ಮನೆ ನಾಟಕದ ಸ್ಕ್ರಿಪ್ಟ್ ರೆಡಿಯಾಗಿತ್ತು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಶಾಲೆಯಲ್ಲಿ ಹಂಸಲೇಖ ಅವರು ಬರೆದ ನಾಟಕವು ಪ್ರದರ್ಶನವಾಗುತ್ತೆ. ನಾಟಕ ಹೇಗಿತ್ತು ಅಂದರೆ ಸಾಲು ಸಾಲು ಬಹುಮಾನಗಳು ಒಲಿದು ಬರುತ್ತೆ. ಅದೊಂದೇ ನಾಟಕಕ್ಕೆ 7 ಬಹುಮಾನಗಳು ಸಿಕ್ಕಿದ್ವು. ಅಂದು ಗೆಳೆಯರೆಲ್ಲ ಹಂಸಲೇಖ ಅವರನ್ನ ಹಾಡಿ ಹೊಗಳ್ತಾರೆ. ಅದೇ ವೇಳೆ ನಾಟಕ ನೋಡಿ ಬೆರಗಾಗಿದ್ದ ಶಾಲೆಯ ಹೆಡ್ ಮಾಸ್ಟರ್ ಹಂಸಲೇಖ ಅವರ ಬಳಿ ಸ್ಕ್ರಿಪ್ಟ್ ಕೇಳ್ತಾರೆ. ಆ ಬರಹದ ಕೊನೆಯಲ್ಲಿ ರಚನೆ ಹಂಸಲೇಖನಿ ಎಂದು ಬರೆದಿತ್ತು. ಅದನ್ನು ಕಂಡ ಹೆಡ್ ಮಾಸ್ಟರ್ ಹಂಸಲೇಖನಿಯಿಂದ ನೀ ಅಕ್ಷರವನ್ನ ತೆಗೆದು ಹಂಸಲೇಖ ಎಂದು ಮಾಡ್ತಾರೆ. ಅಲ್ಲಿಂದಲೇ ಗಂಗರಾಜು ಅವರು ತಮ್ಮೆಲ್ಲ ಬರಹಗಳಿಗೆ ಹಂಸಲೇಖನಿ ಎನ್ನುವ ಕಾವ್ಯ ನಾಮವನ್ನ ಬರೆಯತೊಡಗಿದ್ದು. ಗಂಗರಾಜು ಹಂಸಲೇಖ ಆಗಿ ಬದಲಾಗಿದ್ದು. ಸಂಗೀತ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದ ಹಂಸಲೇಖ ಅವರಿಗೆ ಶಾಲೆಯ ಹೆಡ್ ಮಾಸ್ಟರ್ ಲಾವಣಿ ಗುರುಗಳಾಗಿದ್ದ ನೀಲಕಂಠಪ್ಪನವರು ಪ್ರೋತ್ಸಾಹಿಸ್ತಾರೆ. ಕತೆ ಕವನಗಳಲ್ಲಿ ಆಡು ಭಾಷೆಯನ್ನು ಬಳಸೋದು ಹೇಗೆ ಅನ್ನೋದನ್ನ ಹೇಳಿಕೊಡ್ತಾರೆ. ಆ ಇಬ್ಬರು ಗುರುಗಳು ಸಾಹಿತ್ಯ ಲೋಕದಲ್ಲಿ ಹಂಸಲೇಖ ಅವರು ಬೆಳೆಯೋಕೆ ಮೊದಲ ಹೆಜ್ಜೆ ಇಡೋಕೆ ಸಪೋರ್ಟ್ ಮಾಡ್ತಾರೆ. ಕಾನಿಂಗಂಡ ಹೆಂಗಿರಬೇಕು ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಸಾಹಿತ್ಯ ಸಂಗೀತ ಅಂತ ಶಾಲಾ ದಿನಗಳನ್ನು ಕಳೆದ ಹಂಸಲೇಖ ಅವರು 10ನೇ ತರಗತಿಯಲ್ಲಿ ಫೇಲ್ ಆಗಿ ಬಿಡ್ತಾರೆ. ವಿಧಿ ಇಲ್ಲದೆ ಅಪ್ಪನ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಕಾಯಂ ಆಗುತ್ತೆ. ಅವತ್ತಿನ ಕಾಲಕ್ಕೆ ಗೀತಾ ಪ್ರಿಂಟಿಂಗ್ ಪ್ರೆಸ್ ಅಂದರೆ ತುಂಬಾ ಬ್ಯುಸಿ ಆಗಿತ್ತು. ಪ್ರೆಸ್ನಲ್ಲಿ ಹೆಚ್ಚಾಗಿ ಸಿನಿಮಾ ಪತ್ರಿಕೆಗಳು, ಮದುವೆ ಆಮಂತ್ರಣ ಪತ್ರಿಕೆಗಳು ಮುದ್ರಣ ಆಗ್ತಾ ಇದ್ವು. ಅಲ್ಲಿ ಕಂಪೋಸ್ ಹಾಗೂ ಲೇಔಟ್ ಮಾಡೋದು ಹಂಸಲೇಖ ಅವರ ಕೆಲಸ. ಹೀಗಾಗಿ ತಮ್ಮ ಪ್ರೆಸ್ನಲ್ಲಿ ಮುದ್ರಣ ಆಗುವ ಪ್ರತಿಯೊಂದು ಪುಸ್ತಕವನ್ನ ಅವರು ಓದ್ತಾ ಇದ್ರು. ಅದರಿಂದ ಸಾಹಿತ್ಯದತ್ತ ಒಲವು ಇನ್ನಷ್ಟು ಹೆಚ್ಚಾಗುತ್ತೆ. ಸಂಗೀತದಲ್ಲೂ ಆಸಕ್ತಿ ಶುರುವಾಗುತ್ತೆ. ಅಕ್ಷರಗಳಲ್ಲೇ ಕ್ರಿಯೇಟಿವಿಟಿಯನ್ನ ಹುಡುಕುವ ಜಾಯಮಾನ ಅವರದ್ದು. ಅದಕ್ಕೊಂದು ಎಕ್ಸಾಂಪಲ್ ಇದು. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯುವುದಿಲ್ಲ. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಮುಕ್ತ ಆಹ್ವಾನ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ. ಮದುವೆ ಇನ್ವಿಟೇಷನ್ ಮೇಲ್ಭಾಗದಲ್ಲಿ ಇಂತಹ ವಾಕ್ಯಗಳನ್ನ ನೀವು ನೋಡಿರ್ತೀರಾ. ಇದನ್ನ ಮೊದಲು ಟ್ರೆಂಡ್ ಮಾಡಿದ್ದೆ ಹಂಸಲೇಖ ಅವರು. ಸುಮಾರು 3 ದಶಕಕ್ಕೂ ಮೊದಲೇ ಅವರು ಸೆಟ್ ಮಾಡಿದ್ದ ಟ್ರೆಂಡ್ ಇವತ್ತಿಗೂ ಫಾಲೋ ಆಗ್ತಾ ಇದೆ. ಯಾವುದೋ ಈ ಬೊಂಬೆ ಯಾವುದು, ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯುವುದಿಲ್ಲ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ. ಹಂಸಲೇಖ ಅವರು ತಂದೆಯ ಗೀತಾ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಾ ರಂಗಭೂಮಿಯತ್ತಲೂ ಗಮನ ಹರಿಸಿದ್ರು. ವಾದ್ಯಗೋಷ್ಠಿಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಆಗ ಬೆಂಗಳೂರಿನಲ್ಲಿ 5-6 ಫೇಮಸ್ ವಾದ್ಯಗೋಷ್ಠಿಗಳಿದ್ವು. ಆ ಫೇಮಸ್ ವಾದ್ಯಗೋಷ್ಠಿಗಳಲ್ಲಿ ಒಂದು ಗಾನ ಶಾರದಾ ವಾದ್ಯಗೋಷ್ಠಿ. ಅದು ಹಂಸಲೇಖ ಅವರ ಅಣ್ಣ ಜಿ ಬಾಲಕೃಷ್ಣ ಅವರದ್ದು. ಸಮಯ ಸಿಕ್ಕಾಗೆಲ್ಲ ಅಣ್ಣನ ವಾದ್ಯಗೋಷ್ಠಿಯಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಹಂಸಲೇಖ. ವಾದ್ಯಗೋಷ್ಠಿಯಿಂದ ಹೆಸರಾಂತ ಗಾಯಕರು, ಸಂಗೀತ ನಿರ್ದೇಶಕರು ಪರಿಚಯವಾಗ್ತಾರೆ. ಅಲ್ಲಿಂದ ಸಿನಿಮಾ ರಂಗದತ್ತ ಜಾರಿದ ಹಂಸಲೇಖ
ಶಿವರಾಮ್ ಅವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಘಂಟಸಾಲ ಶಿಷ್ಯರಾದ ದಾಸ್ ಅವರಲ್ಲಿ ಹಿಂದೂಸ್ತಾನಿ, SK ಜೋಸೆಫ್ ಅವರ ಹತ್ತಿರ ಪಾಶ್ಚಿಮಾತ್ಯ ಸಂಗೀತವನ್ನು ಕಲಿತಾರೆ. ಹೀಗೆ ಸಂಗೀತ ಕ್ಷೇತ್ರದಲ್ಲಿ ಒಂದೊಂದೇ ಹೆಜ್ಜೆ ಇಡೋಕೆ ಮುಂದಾಗ್ತಾರೆ. ಅಣ್ಣನ ವಾದ್ಯಗೋಷ್ಠಿಯಿಂದಲೇ ಹಂಸಲೇಖ ಅವರಿಗೆ ಸಾಹಿತ್ಯ ಮತ್ತು ಸಂಗೀತದ ತುಡಿತ ಹೆಚ್ಚಾಗಿತ್ತು. ಅದೇ ವಾದ್ಯಗೋಷ್ಠಿಯಲ್ಲಿಯೇ ಅವರಲ್ಲಿ ಪ್ರೀತಿ ಅರಳೋಕೆ ಕಾರಣವಾಗಿದ್ದು. ಬಾಲಕೃಷ್ಣ ಅವರ ಬಳಿಯಲ್ಲಿ ಲತಾ ಎನ್ನುವ ಗಾಯಕಿಯೊಬ್ಬರಿದ್ದರು. 1976ರ ಸಮಯ. ಹಂಸಲೇಖ ಹಾಗೂ ಲತಾ ಅವರ ಭೇಟಿಗೆ 2 ವರ್ಷ ಕಳೆದಿರಲಿಲ್ಲ. ಅಷ್ಟರಲ್ಲೇ ಅವರ ನಡುವೆ ಸುಮಧುರ ಸ್ನೇಹ ಮೂಡಿತ್ತು. ಆ ಸ್ನೇಹ ಇಬ್ಬರಲ್ಲೂ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ ಒಬ್ಬೊಬ್ಬರಿಗೊಬ್ಬರು ಹೇಳ್ಕೊಂಡಿರಲಿಲ್ಲ. ಹೀಗಿರುವಾಗ ಧೈರ್ಯ ಮಾಡಿದ ಹಂಸಲೇಖ ಅವರು ಒಂದು ದಿನ ನೇರವಾಗಿ ಲತಾ ಅವರ ಬಳಿ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿಬಿಡ್ತಾರೆ. ಮನಸ್ಸಿನಲ್ಲಿ ಪ್ರೀತಿ ತುಂಬಿಕೊಂಡಿದ್ದ ಲತಾ ಅವರು ಒಪ್ಪಿಗೆಯನ್ನು ಸೂಚಿಸಿದ್ರು. ಮೈಸೂರು ಅಂದರೆ ಬಹಳ ಇಷ್ಟಪಡ್ತಿದ್ದ ಹಂಸಲೇಖ ಅವರು ಲತಾ ಅವರನ್ನು ಪ್ರೀತಿಸಿದ ಮೇಲೆ ಮೈಸೂರಿನ ಎಲ್ಲ ಸ್ಥಳಗಳನ್ನು ಸುತ್ತಿದ್ರು. ಇಂಟ್ರೆಸ್ಟಿಂಗ್ ಏನಂದರೆ, ಹೆಣ್ಣು ಕೇಳಲು ಹಂಸಲೇಖ ಅವರು ಲತಾ ಮನೆಗೆ ಹೋದಾಗ ಮನೆಯವರು ನಿನಗೇನು ಬರುತ್ತೆ ಎಂದು ಪ್ರಶ್ನಿಸಿದ್ರು. ಅವತ್ತು ಹಂಸಲೇಖ ಅವರು ತಮ್ಮ ಬಳಿ ಇದ್ದ ಮ್ಯಾಂಡಿಲೋನಿನ್ ತೆಗೆದು ಅದ್ಭುತವಾಗಿ ನುಡಿಸಿದ್ರು. ಹೇಳಿ ಕೇಳಿ ಲತಾ ಅವರ ತಾಯಿಗೆ ಸಂಗೀತ ಅಂದರೆ ಪ್ರಾಣ. ಆ ದಿನವೇ ಮದುವೆ ಫಿಕ್ಸ್ ಆಗುತ್ತೆ. ಧರ್ಮಸ್ಥಳದಲ್ಲಿ ಸರಳವಾಗಿ ಅವರಿಬ್ಬರ ಮದುವೆ ನಡೆದಿತ್ತು. ಮದುವೆಯ ನಂತರವೂ ಹಂಸಲೇಖ ಸಂಗೀತದ ಜೊತೆಗೆ ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದರು. ಒಂದೆಡೆ ಕಂಪನಿಯ ನಾಟಕಗಳು, ಮತ್ತೊಂದೆಡೆ ಬಂಡಾಯದ ಬಿಸಿ ತಾಗಿಸುವ ಬೀದಿ ನಾಟಕಗಳು. 2077ರಲ್ಲಿ ವಿವೇಕರಂಗ ಎನ್ನುವ ತಮ್ಮದೇ ನಾಟಕ ತಂಡವನ್ನು ಕಟ್ತಾರೆ. ಅಲ್ಲಿಂದ ಸಿನಿಮಾ ರಂಗದ ಪ್ರವೇಶವಾಗತ್ತೆ. ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನೋಡುತ್ತಲೇ ಹಂಸಲೇಖ ಅವರ ಸಂಗೀತ ಮನೆ ಮಾತಾಗ್ತಾರೆ. ಕನ್ನಡದಲ್ಲೇ ಹೇಳೋದಾದರೆ ಹಂಸಲೇಖ ಅವರು 324 ಸಿನಿಮಾಗಳು ಹಾಗೂ 3000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಹಂಸಲೇಖ ಹಾಗೂ ಲತಾ ಹಂಸಲೇಖ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಜೊತೆಗೆ ಸಂಗೀತ ಸಾಹಿತ್ಯದ ಮೇಲೂ ಅವರಿಗೆ ಅಷ್ಟೇ ಪ್ರೀತಿ ಇತ್ತು. ಹೀಗಾಗಿಯೇ ಎಂದು ಅವರ ವೈಯಕ್ತಿಕ ಜೀವನ ಹಾಗೂ ವೃತ್ತಿ ಜೀವನಕ್ಕೆ ತೊಂದರೆ ಆಗಲೇ ಇಲ್ಲ. ಅವರ ಪ್ರೀತಿಗೆ ನಂದಿನಿ ಹಾಗೂ ಅಲಂಕಾರ್ ಎಂಬ ಮುದ್ದಿನ ಮಕ್ಕಳು ಸಾಕ್ಷಿಯಾಗ್ತಾರೆ. ತಂದೆ ತಾಯಿಯಂತೆಯೇ ಮಕ್ಕಳಲ್ಲೂ ಸಂಗೀತ ಸಾಹಿತ್ಯ ಬೆರೆತು ಹೋಗಿದೆ. ನಿಜ ಹೇಳಬೇಕು ಅಂದರೆ ಹಂಸಲೇಖ ಅವರ ಕುಟುಂಬದ ರಕ್ತದಲ್ಲೇ ಸಂಗೀತದ ಅಭಿರುಚಿ ಬೆರೆತು ಹೋಗಿದೆ. ಲತಾ ಹಾಗೂ ಇಬ್ಬರು ಮಕ್ಕಳು ಸೇರಿ ಹಂಸಲೇಖ ಅವರ ಹುಟ್ಟುಹಬ್ಬಕ್ಕೆ ಕಂಪೋಸ್ ಮಾಡಿದ ಮ್ಯೂಸಿಕ್ ಗಿಫ್ಟ್ ಇದು. ಈ ಗಿಫ್ಟ್ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಕಲರ್ಫುಲ್ ಹಂಸಲೇಖ ಅವರ ಕುಟುಂಬ. ಇವೆಲ್ಲವನ್ನ ಹೊರತುಪಡಿಸಿ ಹಂಸಲೇಖ ಎಂದಿಗೂ ಒಂದು ಮಾತನ್ನು ಸ್ಮರಿಸ್ತಾರೆ. ಅದು ಅವರ ತಂದೆ ಹೇಳಿದ ಮಾತು. ಮಕ್ಕಳೇ, ನೀವು ಏನು ಬೇಕಾದರೂ ಮಾಡಿ, ಆದರೆ ಮಾಡೋ ಕೆಲಸದಲ್ಲಿ ನೀವೇ ನಂಬರ್ 1 ಆಗಿರಬೇಕು. ಈ ಮಾತು ಕೇಳಿಕೊಂಡು ಬೆಳೆದ ಹಂಸಲೇಖ ಕೊನೆಗೂ ತಾವು ಕಾಲಿಟ್ಟ ಕ್ಷೇತ್ರದಲ್ಲಿ ನಂಬರ್ 1 ಎಂದು ಗುರುತಿಸಿಕೊಂಡಿದ್ರು. ಈ ಮಾತು ಕೇಳಿಕೊಂಡು ಬೆಳೆದ ಹಂಸಲೇಖ ಕೊನೆಗೂ ತಾವು ಕಾಲಿಟ್ಟ ಕ್ಷೇತ್ರದಲ್ಲಿ ನಂಬರ್ 1 ಎಂದು ಗುರುತಿಸಿಕೊಂಡ್ರು. ಅಷ್ಟೇ ಅಲ್ಲ, ನಾದ ಬ್ರಹ್ಮ ಅನ್ನೋ ಬಿರುದನ್ನ ಮುಡಿಗೇರಿಸಿಕೊಂಡ್ರು. ಚಿತ್ರರಂಗದ ಸಂಗೀತದ ಮಹಾದಂತಕತೆ ಎನಿಸಿಕೊಂಡ್ರು ಹಂಸಲೇಖ. 80ರ ದಶಕದ ನಂತರ ಕನ್ನಡ ಚಿತ್ರ ಸಂಗೀತದ ದಿಕ್ಕನ್ನೇ ಬದಲಿಸಿದ ಮಹಾನ್ ಸಂಗೀತ ನಿರ್ದೇಶಕ ಹಂಸಲೇಖ. ಸಂಗೀತ ಬ್ರಹ್ಮ ಹಂಸಲೇಖ ಅವರ ಬದುಕಿನ ದಾರಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಮೈಲಿಗಲ್ಲನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡಿ. ಅಲ್ಲಿಯವರೆಗೆ ನಮಸ್ಕಾರ. ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಮುಸಿರು.